ಹಲೋ, ನಮಸ್ತೆ. ಸೊ ಎಲ್ರಿಗೂ ಇವತ್ತಿನ ಬಿಗ್ ಬಾಸ್ಗೆ ಸ್ವಾಗತ ಅಂತ ಹೇಳ್ತಾ, ಇವತ್ತಿನ ಬಿಗ್ ಬಾಸಲ್ಲಿ ಏನೇನಾಯಿತು ಅಂತ ಹೇಳೋದಾದರೆ, ಇವತ್ತಿನ ಬಿಗ್ ಬಾಸಲ್ಲಿ ಸ್ಟಾರ್ಟ್ ಆದ ಕೂಡಲೇ ಉತ್ತಮ ಕಳಪೆ ಅಂತ ಆಯಿತು. ಸೊ ನನಗೆ ಶಾಕಿಂಗ್ ಅಂತ ಅನಿಸಿದ್ದು ಏನಂದರೆ, ಒಂದು ಅಂದರೆ ಇಂತಹ ಒಂದು ಕಂಟೆಸ್ಟೆಂಟ್ಗೂ ಉತ್ತಮ ಕೊಡ್ತಾರೆ ಧನರಾಜ್ ಅವರು ಅಂತ ನಾನು ಕನಸು ಮನಸ್ಸಲ್ಲೂ ಅಂದ್ಕೊಂಡಿರಲಿಲ್ಲ. ಯಾಕಂದರೆ ನಾನೇ ಬೆಳಗ್ಗೆ ಒಂದು ವಿಡಿಯೋ ಹಾಕಿದ್ದೆ, ನೀವು ನೋಡಿಲ್ಲ ಅಂದರೆ ನೋಡಿ. ಅದೇ ಧನರಾಜ್ ಅವರನ್ನು ನಾನು ತುಂಬ ಅಂದರೆ ತುಂಬ ಹೊಗಳಿದ್ದೆ. ಸೊ ಅದೇ ಧನರಾಜ್ ಅವ್ರನ್ನ ಇವಾಗ ನನಗೆ ಅಂದರೆ ಅಷ್ಟು ಗೇಮ್ ಆಡಿದವರು ಉತ್ತಮ ಅಲ್ವೇ ಅಲ್ಲ ಅನ್ನೋ ರೀತಿಯಲ್ಲಿ ಏನೂ ಮಾಡದ ಒಂದು ಐಶ್ವರ್ಯ ಅವರಿಗೆ ಉತ್ತಮ ಕೊಟ್ಟರು. ಖಾಲಿ ರೂಲ್ಸ್ ಬುಕ್ಕಲ್ಲಿ ಓದಿ ಗೇಮ್ ರದ್ದಾಗುತ್ತೆ ಅಂತ ಹೇಳೋ ಒಂದು ಪಾಯಿಂಟ್ಗೋಸ್ಕರ. ಸೊ ಈ ಒಂದು ಪಾಯಿಂಟ್ ಇಷ್ಟು ಇಂಪಾರ್ಟೆಂಟ್ ಆಯಿತು ಅಂದರೆ ಇಡೀ ವಾರದಲ್ಲಿ ಆ ಒಂದು ದಿವಸದ ಪಾಯಿಂಟ್ ಅಷ್ಟು ಇಂಪಾರ್ಟೆಂಟ್ ಆಯಿತು ಧನರಾಜ್ ಅವರಿಗೆ ಅಂತ ಹೇಳಿ ನನಗೆ ತುಂಬ ಬೇಜಾರಾಯಿತು. ಯಾಕಂದರೆ ಅವರು ಕೆಲವು ಸರಿ ತುಂಬ ಸೇಫಾಗಿ ಆಟ ಆಡೋರು ನೋಡ್ತಾರೆ. ಹಾಗೂ ಕಳಪೆ ಒಂದು ಲೆಕ್ಕದಲ್ಲಿ ಶೋಭಾ ಅವರಿಗೆ ಕೊಟ್ಟಿದ್ದು ಓಕೆ ಅಂತ ಅನಿಸುತ್ತೋ, ಆದರೆ ಅವ್ರಿಗಿಂತ ಕಳಪೆಯಾಗಿ ಆಡಿದವರು ಐಶ್ವರ್ಯ ಅವರು ಇದ್ದರು. ಸೊ ಅವರಿಗೆ ಉತ್ತಮ ಸಿಕ್ಕಿ ಇವರಿಗೆ ಕಳಪೆ ಸಿಕ್ತು ಅಂತ ಹೇಳಿದಾಗ ಎಲ್ಲೋ ಬೇಜಾರಾಯಿತು. ಇನ್ನೊಂದು ಕಡೆ ಫ್ರಿಜ್ಜಲ್ಲಿರೋ ಜಿಲೇಬಿ ಕುರಿತು ಒಂದು ಸ್ವಲ್ಪ ಟಾಕ್ ಆಯಿತು. ಸೊ ಅಲ್ಲಿ ಆದ ಕೂಡಲೇ ಹೌದು ನಂದು ತಪ್ಪು ಅಂತ ಹೇಳೋ ಉತ್ಸಾಹ ಯಾರು ತೋರಿಸಲಿಲ್ಲ. ಹಿಂದ್ಗಡೆ ಬಂದು ಕ್ಯಾಪ್ಟನ್ನೇ ಅವ್ರ ಜೊತೆ ಮಾತಾಡ್ತಾ ಇದ್ದಾರೆ. ಸೊ ಕ್ಯಾಪ್ಟನ್ ಧನರಾಜ್ ಅವರು ಏನು ಮಾಡ್ತಾ ಇದ್ದೀರಾ? ನಾನೇ ಹೇಳಿದ್ದೆ ನಿಮಗೆ ಒಂದು 2-3 ವಾರದಿಂದ ತುಂಬ ಜೋಶಲ್ಲಿದ್ದೀರಾ ಅಂತ ಹೇಳಿಬಿಟ್ಟು, ದಯವಿಟ್ಟು ಈ ಜೋಶನ್ನು ಈ ರೀತಿ ತೋರಿಸ್ಕೊಳ್ಬೇಡಿ. ಸೊ ಆಟವನ್ನು ಆಟದ ರೀತಿಯಲ್ಲಿ ಆಡಿ ಅಂತ ಹೇಳೋ ಒಂದು ಕಿವಿಮಾತು ನನ್ನಿಂದ ಇಲ್ಲಿ ಭವ್ಯ ಅವರಿಗೆ ತುಂಬ ಬೇಜಾರಾಯಿತು. ಆದರೆ ಅಲ್ಲೂ ತ್ರಿವಿಕ್ರಮ್ ಅವರು ಒಳ್ಳೆ ಕಿವಿಮಾತು ಕೊಟ್ಟರು ಅವರಿಗೆ. ಅಂದರೆ ಎಲ್ಲದಕ್ಕೂ ಗಲಾಟೆ ಮಾಡೋದು ಅಂದರೆ ಆ ಒಂದು ರೀತಿ ಸೌಜನ್ಯ ರೀತಿಯ ಪಾಠ ಹೇಳಿಕೊಟ್ರು. ನನ್ನ ಮನಸ್ಸಲ್ಲಿದ್ದಂತಹ ಅಂದರೆ ಒಳಗೊಳಗೆ ಕೊರಗ್ತಿದ್ದ ಒಂದು ಮಾತು. ಯಾಕಂದರೆ ನಾನು ಹೇಳಿದರೆ ಕೆಲವರು ತುಂಬ ನೆಗೆಟಿವ್ ಆಗಿ ತಗೊಳ್ತಾರೆ. ಅದು ಯಾಕಂತ ಗೊತ್ತಿಲ್ಲ. ನಾನು ಹೇಳೋ ರೀತಿ ಆ ರೀತಿ ಇದೆಯಾ ಅಥವಾ ನಾನು ಮಾತಾಡೋ ರೀತಿ ಅದು ಇದೆಯಾ ಅಂತ ಗೊತ್ತಿಲ್ಲ. ಸೊ ನಾನು ಪರ್ಟಿಕ್ಯುಲರಾಗಿ ಒಂದು ವರ್ಡ್ ಹೇಳಿದರೆ ನೀನು ಅವನ ವಿರುದ್ಧ, ನಿನಗೆ ಅವನನ್ನು ಕಂಡ್ರೆ ಆಗಲ್ಲ, ನಿನಗೆ ಅವಳನ್ನು ಕಂಡ್ರೆ ಆಗೋದಿಲ್ಲ ಅಂತ ಹೇಳಿ ಕಮೆಂಟ್ ಮಾಡ್ತಾರೆ. ಸೊ ನನಗೆ ಇದು ಧನರಾಜ್ ಅವರು ಕ್ಯಾಪ್ಟನ್ ಆಗುವಾಗ ನಾನು ನನ್ನ ಮಿಸಸ್ ಹತ್ರ ಕೂತ್ಕೊಂಡು ಹೇಳ್ತಾ ಇದ್ದೆ. ಇದೇ ಮನೆಯವರು ಕೂತ್ಕೊಂಡು ಹೇಳ್ತಾ ಇದ್ರು, ಅವನಿಗೆ ಮಾತಾಡೋಕ್ಕಾಗಲ್ಲ, ಅವನು ಹೆದರು ಪುಕ್ಲ, ಅವನು ಹಾಗೆ ಅವನು ಹೀಗೆ, ಅವ್ನಿಗೆ ಹೆಂಗೆ ಇದು ಮಾಡಬೇಕು ಅಂತ ಗೊತ್ತಿಲ್ಲ ಅಂತ ಮೋಕ್ಷಿತ್ ಅವರೇ ಎಷ್ಟು ಸರಿ ಹೇಳಿದ್ದಾರೆ. ಮೋಕ್ಷಿತ್ ಅವರ ಪ್ಲ್ಯಾನ್ ಇತ್ತು, ಆದರೆ ಕಿಚ್ಚ ಸುದೀಪ್ ಅವರು ಕೇಳಿದಾಗ ಹೇಳ್ತಾರೆ ನಾವು ಅದನ್ನು ಏನು ಮಾಡಿಲ್ಲ, ಏನು ಸ್ಟ್ರಾಟಜಿ ಯೂಸ್ ಮಾಡಿಲ್ಲ ಅಂತ. ಸೊ ವೀಕೆಸ್ಟ್ ಸ್ಕ್ರಿಪ್ಟು, ವೀಕೆಸ್ಟ್ ಕ್ಯಾಪ್ಟನ್ ಅಂತ ಪ್ರೂವ್ ಆದರು. ಯಾಕಂದರೆ ಅವರು 2 ಕಡೆ ಸ್ಟ್ಯಾಂಡ್ ತಗೊಂಡಿದ್ದಿದ್ರೆ ಅದೇ ಧನರಾಜ್ ಅವರಿಗೆ ನಾನು ಹ್ಯಾಟ್ಸ್ ಆಫ್ ಅಂತ ಹೇಳ್ತಾ ಇದ್ದೆ. ಅಲ್ಲಿ ಒಂದು ಕಡೆ ಭವ್ಯನ್ ಜಿಲೇಬಿ ವಿಷಯ ಆಗಿರ್ಬೋದು, ಅದನ್ನು ಹ್ಯಾಂಡಲ್ ಮಾಡ್ಬೋದಿತ್ತು. ಸೊ ಶೋಭಾ ಅವರಿಗೆ ಕಳಪೆ ಕೊಟ್ಟ ವಿಷಯದಲ್ಲೂ ಕೂಡ. ಸೊ ಇವು ಕಿಚ್ಚ ಸುದೀಪ್ ಅವರು ಕರೆಕ್ಟಾಗಿ ಹೇಳಿದ್ರು. ಅಂದರೆ ಇಡೀ ವಾರ ಪೂರ್ತಿ ಬಿಗ್ ಬಾಸ್ ನೋಡಿದವರು 100% ನನ್ನ ಮಾತಿಗೆ ಅಗ್ರಿ ಆಗ್ತಾರೆ. ಕಿಚ್ಚ ಸುದೀಪ್ ಅವರು ಧನರಾಜ್ ಅವರನ್ನು ಕ್ಯಾಪ್ಟನ್ ಆದದಕ್ಕೆ ಬೈದರು ಅಥವಾ ಮನೆಯವರು ಎಲ್ಲರೂ ಅವರನ್ನು ಕ್ಯಾಪ್ಟನ್ ಮಾಡಿದ್ರು ಅಂತ ಹೇಳಿ ಬೈದರು ಅಂತ ಗೊತ್ತಾಗಿಲ್ಲ. ಆದರೂ ಏನೇನು ಹೇಳಿಕೊಟ್ರು ನೋಡೋಣ. ಈ ವೀಕಲ್ಲಿ ಕಿಚ್ಚ ಸುದೀಪ್ ಅವರು ಹೇಳ್ದಾಗೆ ನಮ್ಮ ಧನರಾಜ್ ಅವರು ಆಟ ಆಡ್ತಾರಾ ಅಂತ. ಯಾಕಂದರೆ ಅವ್ರ ವೈಬು, ಅವ್ರ ಜೋಶ್ ನೋಡಿದಾಗ ಏನೋ ಚೇಂಜ್ ಮಾಡ್ತಾರೆ ಅಂತ ಅನಿಸ್ತಾ ಇದೆ. ಸೊ ನೋಡಬೇಕು ಈ ವೀಕಲ್ಲಿ ಅವರು ಚೇಂಜ್ ಮಾಡ್ತಾರೆ ಅಂತ ಅನಿಸುತ್ತೆ ಅಂತ ನನಗೆ ಅನಿಸುತ್ತೆ, ಗೊತ್ತಿಲ್ಲ, ನೋಡೋಣ. ಧನರಾಜ್ ಅವರು ಒಪ್ಕೊಂಡ್ರು ಭವ್ಯ ಮತ್ತು ತ್ರಿವಿಕ್ರಮ್ ಅವರೇ ಚೆನ್ನಾಗಿ ಆಡಿದ್ದು ಅಂತ ಹೇಳ್ಬಿಟ್ಟು, ಆದ್ದರಿಂದ ನಾನು ಕ್ಯಾಪ್ಟನ್ ಆಗಿದ್ದು ಅಂತ ಹೇಳಿಬಿಟ್ಟು. ಆದ್ರೂ ಇಲ್ಲಿ ಸುರೇಶ್ ಅವರು ಐಶ್ವರ್ಯ ಅವರು ಆ ಥರ ಹೇಳಿದ್ದಾರೆ. ಅಂದರೆ ಮೊದಲೇ ಮಾತುಕತೆ ಆಗಿತ್ತು ಅಂತ ಹೇಳಿದ್ದಾರೆ ಅಂತ ಹೇಳ್ಬಿಟ್ಟು ಸುರೇಶ್ ಅವರು ಹೇಳ್ತಾ ಇದ್ದಾರೆ, ಇಲ್ಲಿ ಐಶ್ವರ್ಯ ಅವರು ಹೇಳ್ತಾ ಇದ್ದಾರೆ ನಾನು ಹೇಳೇ ಇಲ್ಲ ಅಂತ ಹೇಳ್ತಾ ಇದ್ದಾರೆ. ಅವರ ಆರ್ಗ್ಯುಮೆಂಟ್ ನಡೀತಾ ಇದೆ. ಆದರೆ ಐಶ್ವರ್ಯ ಅವರು ತುಂಬ ಮಾತಾಡಿದ್ದಾರೆ ಅದರ ಬಗ್ಗೆನೇ. ಅಂದರೆ ಅವರು ಇದ್ದರು ಅಲ್ಲಿ ಮಾತಾಡುವಾಗ, ನಮ್ಮ ಸ್ವಲ್ಪ ಟಾರ್ಗೆಟ್ ಇದ್ದಾರೆ, ಅವರನ್ನು ನಾವು ಮೊದಲು ಕರೆಸ್ಬಿಟ್ಟು ಆಮೇಲೆ ಉಳಿದವರಲ್ಲಿ ಯಾರನ್ನು ಕ್ಯಾಪ್ಟನ್ ಮಾಡೋದು ಅಂತ ಹೇಳಿ ಮಾತಾಡ್ತಾ ಇದ್ದಾಗ ಐಶ್ವರ್ಯ ಅವರು ಇದ್ದರು. ಸೊ ನಿನ್ನೆ ಎಪಿಸೋಡ್ ನೋಡಿದವರಿಗೆ ಅದು ಅರ್ಥ ಆಗುತ್ತೆ. ಇಲ್ಲಿ ನನ್ನ ಅನಿಸಿಕೆ ಪ್ರಕಾರ ಒಂದೊಂದು ವೀಟಿನೂ ಹಾಕ್ಕೊಂಡು ಕೂತ್ಕೊಂಡ್ರೆ ಬಿಗ್ ಬಾಸು 100 ದಿನದ ಆಟ ಅಲ್ಲ, 3 ದಿನದ ಆಟದಲ್ಲೇ ಮುಗ್ದೋಗುತ್ತೆ ಅಂತ ಅನಿಸ್ತಾ ಇದೆ. ಕಿಚ್ಚ ಸುದೀಪ್ ಅವರು ಇಷ್ಟೊಂದು ಹೇಳ್ತಾ ಇದ್ದಾರೆ ಸಂಬಂಧಗಳು ಬೆಳೆಸ್ಕೊಳ್ಳೋಕ್ಕೆ ನೀವು ಮನೆ ಒಳಗಡೆ ಬಂದಿಲ್ಲ ಅಂತ. ಆದರೂ ಕೆಲವರಿಗೆ ಅರ್ಥನೇ ಆಗಲಿಲ್ಲ ಅಂತ ನನಗೆ ಇನ್ನೂ ಅನ್ನಿಸ್ತಾ ಇದೆ. ಅಂದರೆ ಇಷ್ಟು ಕಿಚ್ಚ ಸುದೀಪ್ ಅವರು ಕ್ಲಾರಿಟಿಯಾಗಿ ಹೇಳ್ತಾ ಇದ್ದಾರೆ, ನೀವು ನಿಮ್ಮ ಆಟವನ್ನು ಆಡಿ ಅಂತ ಹೇಳ್ಬಿಟ್ಟು. ಸೊ ಕೆಲವೊಂದು ಕಿಚ್ಚ ಸುದೀಪ್ ಅವರು ಹೇಳಿದಾಗ ಕೆಲವೊಬ್ಬರ ಪರ್ಟಿಕ್ಯುಲರಾಗಿ ನಾನು ಹೆಸರು ಹೇಳ್ತೇನೆ, ಅವರ ಎಕ್ಸ್ಪ್ರೆಷನನ್ನು ನೀವು ಅಬ್ಸರ್ವ್ ಮಾಡಿದ್ದೀರಾ ಇಲ್ವೋ? ಇಲ್ಲ ಅಂದಿದ್ದರೆ
ಈ ವಿಡಿಯೋ ನೋಡಿದ್ದಾದಮೇಲೆ ನೀವು ಜಿಯೋ ಸಿನಿಮಾದಲ್ಲಿ ನೋಡಿ ಒಂದು ಎಕ್ಸ್ಪ್ರೆಷನ್, ಒಂದು ಶಿಶಿರ್ ಒಂದು ಕಡೆ ಎಕ್ಸ್ಪ್ರೆಷನ್ ಕೊಡ್ತಾರೆ ಸುದೀಪ್ ಅವರು ಹೇಳಿದಾಗ, ಇನ್ನೊಂದು ಕಡೆ ಮೋಕ್ಷಿತ್ ಅವರು ಒಂದು ಎಕ್ಸ್ಪ್ರೆಷನ್ ಇದ್ದಾರೆ, ಅವ್ರಿಗೆ ಒಂದು ಎಕ್ಸ್ಪ್ರೆಷನ್ ಕೊಡ್ತಾರೆ. ಇಲ್ಲಿ ಐಶ್ವರ್ಯ ಅವರು ಏನು ಅಂದ್ಕೊಂಡಿದ್ದಾರೆ ಅಂದರೆ ನಾನು ಏನು ಮಾಡಿದ್ರು ಸರಿ, ಒಂದು ವ್ಯಂಗ್ಯ ರೀತಿಯಲ್ಲಿ ಕೊಡ್ತಾರೆ. ಇಲ್ಲಿ ಮಂಜಾ ಮತ್ತು ಗೌತಮಿ ಅವರದ್ದು ನ್ಯೂಟ್ರಲಲ್ಲಿ ಇದ್ದಾರೆ. ಮಂಜಾ ಅವರು ಅಥವಾ ರಜತ್ ಅವರು ಬಗ್ಗೆ ಮಾತಾಡೋದನ್ನು ಬಿಟ್ಬಿಡೋಣ ಅಂತ ಅನಿಸ್ತಾ ಇದೆ ನನಗೆ. ಯಾಕಂದರೆ ಏನು ಮಾತಾಡ್ತಾರೆ ಅಂತ ಗೊತ್ತಿಲ್ಲ. ಅಂದರೆ ಅವರ ಮನಸ್ಥಿತಿಯಲ್ಲಿ ಜಗಳನೇ ಮಾಡಬೇಕು ಅಂತ ಇದೆ. ಸೊ ಆ ರೀತಿ ಒಂದು ಫಿಕ್ಸ್ ಆಗಿದ್ದಾರೆ ಅಂತ. ರಜತ್ ಅವರು ಒಂದು ಬಂದಂತಹ ವಾರದಲ್ಲಿ ವೀಕೆಂಡ್ ಸಿಕ್ತು, ಅಲ್ಲೇ ಇದೇ ರಜತ್ ಅವರನ್ನು ನಾನು ತುಂಬ ಅಪ್ರಿಷಿಯೇಟ್ ಮಾಡಿದೆ, ಕರೆಕ್ಟಾಗಿ ಮಾತಾಡ್ತಾರೆ ಅಂತ. ಇವರನ್ನು ಮಾತಾಡಿಲ್ಲ ಅಂತ ಏನಿಲ್ಲ, ಆದರೆ ಒಂದು ಪರ್ಸನನ್ನು ಟಾರ್ಗೆಟ್ ಮಾಡ್ತಾ ಇದ್ದಾರೆ ಅಂದರೆ ಅವರು ಎಷ್ಟು ಅವರ ಮಾತುಗಳನ್ನು ಆಡ್ತಾ ಇದ್ದಾರೆ, ಬೇರೆಯವರು ಕಿವಿ ತುಂಬಿಸಿದ ಮಾತುಗಳನ್ನು ಎಷ್ಟು ಮಾತಾಡ್ತಿದ್ದಾರೆ ಅಂತ ಇವತ್ತು ಕರೆಕ್ಟಾಗಿ ಅರ್ಥ ಆಯಿತು. ರಜತ್ ಅವರು ತುಂಬ ಪರ್ಸ್ನಲ್ ಆಗಿ ಅಟ್ಯಾಕ್ ಮಾಡ್ತಾ ಇದ್ದಾರೆ, ಅಂದರೆ ಪರ್ಸ್ನಲ್ ಆಗಿ ತಗೊಳ್ತಾ ಇದ್ದಾರೆ ಅಂತ ನನಗೆ ತುಂಬ ಕರೆಕ್ಟಾಗಿ ಕಾಣ್ತು. ಸೊ ನಿಮಗೂ ಕಾಣ್ತು ಅಂತ ಅನ್ನಿಸ್ತೇನೆ. ಹಾಗೆ ಇಲ್ಲಿ ತ್ರಿವಿಕ್ರಮ್ ಅವರು ಲಾಸ್ಟ್ ವೀಕ್ ಹೇಳ್ದಂಗೆ ಸೇವ್ ಆದರು, ಆದರೆ ನನಗೆ ಈ ಸೇವಿಂಗ್ ವಿಷಯದಲ್ಲಿ ಏನೋ ಸ್ವಲ್ಪ ಆ ಕಡೆ ಅಂದರೆ ನಾನು ನೋಡಿದಂತಹ ಪ್ರಕಾರ ಜಿಯೋ ಆ್ಯಪಲ್ಲಿ ಆಗಿರ್ಬೋದು ಅಥವಾ ಬೇರೆ ಎಲ್ಲ ಆ್ಯಪ್ನಲ್ಲಿ ಇರ್ಬೋದು, ಸುರೇಶ್ ಅವರು ಅಂದರೆ ಸ್ವಲ್ಪ ಕಮ್ಮಿನೇ ಓಟ್ ತಗೊಂಡಿದ್ರು, ಆದರೂ ಸುರೇಶ್ ಅವರು ಟಾಪಲ್ಲಿ ಸೇವ್ ಆದರು. ಸೊ ಏನೇ ಇರಲಿ, ಬಿಗ್ ಬಾಸಿನ ಸ್ಟೋರಿ ಇಷ್ಟೇ. ಸೊ ಉಳಿದಂತಹ ಸ್ಟೋರಿ ಅಂದರೆ ನೋಡಿರ್ತೀರಾ, ಕಳಪೆ ಸ್ಟೋರಿನೂ ಅಷ್ಟೇ. ನನಗೆ ಅಂದರೆ ಮಾತಾಡಬೇಕು ಅಂತ ಅನಿಸುತ್ತೆ, ಸುಮ್ಮನೆ ಯಾಕೆ ಅಂತ ಅನಿಸುತ್ತೆ. ಯಾಕಂದರೆ ಇಲ್ಲಿ ಕಳಪೆ ಇಷ್ಟು ಜನ ಇದ್ದರು. ನಾನು ನಿನ್ನೆ ವಿಡಿಯೋದಲ್ಲೂ ಹೇಳಿದ್ದೆ, ಇವತ್ತಿನ ವಿಡಿಯೋದಲ್ಲಿ ಫಸ್ಟು ನಾನು ಹೇಳಿದೆ, ಕಳಪೆ ಎಷ್ಟು ಜನ ಇದ್ದರೂ ಶೋಭಾ ಶೆಟ್ಟಿ ಅವರಿಗೆ ಕೊಟ್ಟಿದ್ದು. ಒಂದರಲ್ಲಿ ಬಂದಿದ್ದಲ್ಲಿ 2 ಕಳಪೆ ಶೋಭಾ ಶೆಟ್ಟಿ ಅವರಿಗೆ, ಆದರೆ ಧನರಾಜ್ ಅವರು ಓವರಾಲ್ ಕೊಟ್ಬಿಟ್ರು. ಸೊ ಏನೇ ಆಗಲಿ, ಸೊ ಬಿಗ್ ಬಾಸ್ನ ಸ್ಟೋರಿ ಇವತ್ತಿನ ಇಷ್ಟು. ಸೊ ನಾಳೆ ಬಿಗ್ ಬಾಸ್ ಜೊತೆ ಮತ್ತೆ ಸಿಗೋಣ ಅಂತ ಹೇಳ್ತಾ, ನಮ್ಮ ತುಂಬ ವೀಡಿಯೋಸ್ ಇದೆ, ದಯವಿಟ್ಟು ನೋಡಿ, ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಸೊ ಶೇರ್ ಮಾಡಿ ಅಂತ ಹೇಳ್ತಾ, ಟೇಕ್ ಕೇರ್, ಬಾಯ್, ಗುಡ್ ನೈಟ್.